ನಮಸ್ಕಾರಗಳು. ಇವತ್ತಿನ ಈ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ, ಅವಿಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ವಿವಿಧ ಇಲಾಖೆ ಸರ್ವತೋಮುಖ ಅಭಿವೃದ್ಧಿಯ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳು ಆದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಜಿ ಅವರೇ. ಈ ಕಾರ್ಯಕ್ರಮದ ಆಯೋಜಕರು, ಈ ಭಾಗದ ಅತ್ಯಂತ ಜನಪ್ರಿಯ ಶಾಸಕರು, ನನಗೆ ಅತ್ಯಂತ ಆತ್ಮೀಯ ಮಿತ್ರರು ಆದಂಥ ಸಹಕಾರಿ ಧುರೀಣರಾದ ಮಾನ್ಯ ಕೆ.ವೈ. ನಂಜೇಗೌಡ್ರೆ, ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಯಾರ ಹೆಸರು ತೆಗೆದುಕೊಳ್ಳಬಾರದು ಅಂತೇಳಿ. ಯಾರು ಅಪಾರ್ಥ ಮಾಡೋದು ಬೇಡ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಶಾಸಕ ಮಿತ್ರಗಳಿಗೆ, ನಗರ ನಿಗಮದ ಅಧ್ಯಕ್ಷರುಗಳೇ, ಪಕ್ಷದ ಪದಾಧಿಕಾರಿಗಳೇ ಮತ್ತು ಈ ಎಲ್ಲ ಹಿರಿಯ ಅಧಿಕಾರಿಗಳೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ನಮ್ಮ ಮಹಾಜನತೆ, ಈ ಮಾಲೂರು ಕ್ಷೇತ್ರದ ನಮ್ಮ ನಂಜೇಗೌಡರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಮಾನ್ಯ ಡಿ.ಕೆ. ಶಿವಕುಮಾರ್ ಜಿ ಅವರ ಅಭಿಮಾನಿಗಳು. ಹೀಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನೀವು ನೋಡಿ, ಒಂದು ಮತಕ್ಷೇತ್ರಕ್ಕೆ, ಇಲ್ಲಿ 6 ಮತಕ್ಷೇತ್ರಗಳಿದ್ದಾವೆ. ಯಾರಲ್ಲಿ ಒಂದು ನಂಜೇಗೌಡರ ಮತಕ್ಷೇತ್ರಕ್ಕೆ ಇವತ್ತು ಸುಮಾರು 3,000 ಕೋಟಿಗಿಂತಲೂ ಹೆಚ್ಚಿನ ಒಂದು ಅನುದಾನವನ್ನು ಒದಗಿಸಿ, ಅದರಲ್ಲಿ ಸುಮಾರು 100 ಕಾಮಗಾರಿಗಳು, ಅನೇಕ ಕಾಮಗಾರಿಗಳ ಉದ್ಘಾಟನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅನೇಕ ಕಾಮಗಾರಿಗಳ ಶಂಕುಸ್ಥಾಪನೆ ಆಗಿದೆ ಮತ್ತು ಸಾವಿರಾರು ಜನರಿಗೆ, ಸುಮಾರು 25-30 ಸಾವಿರ ಜನರಿಗೆ ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಇವತ್ತೇನು ಸವಲತ್ತು ವಿತರಣೆ ಮಾಡುವಂಥ ಈ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಮ್ಮ ಭೂತೋ ನಮ್ಮ ಭವಿಷ್ಯತೋ ಅನ್ನುವಂಥ ರೀತಿಯಲ್ಲಿ ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆ ಈ ಒಂದು ಮಾಲೂರು ಮತಕ್ಷೇತ್ರದಲ್ಲಿ ನಡೀತಾ ಇದೆ. ಮತ್ತು ಇವತ್ತು ಇಷ್ಟೊಂದು ಜನಸ್ತೋಮ ನೋಡಿದರೆ ನನಗೆ ಖಂಡಿತ ಅನ್ನಿಸ್ತಾ ಇದೆ, ನಮ್ಮ ಮುಖ್ಯಮಂತ್ರಿಗಳ ಜನಪ್ರಿಯತೆ ಮತ್ತು ನಂಜೇಗೌಡರ ಆತ್ಮೀಯತೆ, ಅವರ ಜನಪ್ರಿಯತೆ, ಅವರ ಬಗ್ಗೆ ನಿಮಗಿರುವಂಥ ಕಳಕಳಿ ಇದು ತೋರಿಸ್ಕೊಡ್ತದೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, 3 ವರ್ಷ ಕೆಳಗಡೆ ಇವತ್ತು ತಾವೆಲ್ಲರೂ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಅವರ ದುರಾಡಳಿತದಿಂದ ಬೇಸತ್ತು ಇವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದರು. ನಮ್ಮ ನೆಚ್ಚಿನ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ಪ್ರತಿಪಕ್ಷ ನಾಯಕರಾಗಿದ್ದರು. ಅವರೆಲ್ಲರ ನಾಯಕತ್ವದಲ್ಲಿ ಭರವಸೆನಿಟ್ಕೊಂಡು ನಮ್ಮ ವರಿಷ್ಠರು ಖರ್ಗೆಜಿಯವರು, ರಾಹುಲ್ಜಿಯವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇವತ್ತೊಂದು ಬದಲಾವಣೆ ತಂದು ನೀವೆಲ್ಲ ಇವತ್ತು ನಮಗೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದೀರಿ, ಆಶೀರ್ವಾದವನ್ನು ಮಾಡಿದ್ದೀರಿ. ನಮ್ಮ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೊಟ್ಟ ಮಾತಿನಂತೆ ನಡೆದು ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಕೊಟ್ಟ ಭರವಸೆಗಳನ್ನು ಈಡೇರಿಸಿ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಮತ್ತೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು 67 ದಿವಸಗಳು ಕಳೆದಿದ್ದಾವೆ. ಈ 67 ದಿವಸಗಳಲ್ಲಿನೇ ಐತಿಹಾಸಿಕವಾದಂಥ ಅನೇಕ ಯೋಜನೆಗಳು, ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ನೋಡಿ, ಅವರು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ನಮಗೆಲ್ಲ ಬಹಳ ಚುರುಕು ಮೂಡಿಸಿದ್ದಾರೆ. ಇವತ್ತು 67 ದಿವಸದಲ್ಲಿ ಮಲಗಿದಾರೋ ಇಲ್ಲೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ದೆಹಲಿಗೆ ಹೋಗಿ ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ. ಅಂದರೆ ಅವರು ಬದ್ಧತೆ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಅನೇಕ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಮ್ಮ ಸರ್ಕಾರ ಜೀವಪರ ಸರ್ಕಾರ ಇದೆ, ಜನಪರ ಸರ್ಕಾರ ಇದೆ, ರೈತರ ಪರ ಸರ್ಕಾರ ಇದೆ.
ಹೀಗಾಗಿ ಇವತ್ತು ಇನ್ನು ಮುಂದೇನೂ ಸಹಿತ ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವೋ ಅವೆಲ್ಲವನ್ನು ಈಡೇರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಈ ಸರ್ಕಾರದಲ್ಲಿ ನನಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಒಂದು ಹೊಣೆಗಾರಿಕೆ, ಒಂದು ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಭೀಕರವಾದಂಥ ಒಂದು ಬರ ಇದೆ. ಮೊದಲೇ ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಜಿಲ್ಲೆಗಳು ಬರಪೀಡಿತ ಪ್ರದೇಶಗಳು. ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು ಹಮ್ಮಿಕೊಂಡಿದೆ. ಇಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡಬೇಕು ಅನ್ನೋಂಥದ್ದು. ನೀವೆಲ್ಲ ರೈತರಿದ್ದೀರಿ, ಕೃಷಿಕರಿದ್ದೀರಿ, ಬಹಳ ಇವತ್ತು ಪರಿಶ್ರಮ ಮಾಡುವರಿದ್ದೀರಿ, ಕಾಯಕವೇ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಅದರಲ್ಲಿ ನಂಬಿಕೆ ಇಟ್ಕೊಂಡಂಥವ್ರು ಇದ್ದೀರಿ. ಹೀಗಾಗಿ ಇಲ್ಲಿ ಮಾವು ಬೆಳಿತೀರಿ. ಅದೇ ರೀತಿ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಹಾಲು ಉತ್ಪಾದನೆ ಮಾಡುವಂಥ ಒಂದು ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಕೋಲಾರ ಜಿಲ್ಲೆ ಇದೆ ಅಂತೇಳಿ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಅಂದರೆ ಕೋಲಾರ ರೈತರು ಎಷ್ಟು ಪರಿಶ್ರಮ ಜೀವಿಗಳಿದ್ದಾರೆ ಅಂತೇಳಿ ಬೇರೆಯವರಿಗೂ ನೀವೆಲ್ಲ ಮಾದರಿಯಾಗಿದ್ದೀರಿ. ಹೀಗಾಗಿ ಈ ವರ್ಷ ಇವತ್ತು ಈ ಬರಗಾಲದಲ್ಲಿ ಸಹಿತ ಮೊದಲನೇ ಆದ್ಯತೆ ಶುದ್ಧ ಕುಡಿಯ ನೀರು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಇವತ್ತು ಹಿಂದಿನಿಂದಲೂ, ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ 117 ಕೋಟಿ ರೂಪಾಯಿ ಇಡೀ ರಾಜ್ಯದಾದ್ಯಂತ ಬಿಡುಗಡೆ ಮಾಡಿ ಎಲ್ಲೂ ಕುಡಿಯುವ ನೀರಿನ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ದೇವೆ. ಈಗ ಮತ್ತೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಗ್ರಾಮೀಣ ಭಾಗದವರೆಲ್ಲರಿಗೆ 189 ಕ್ಷೇತ್ರಕ್ಕೆ ನಮ್ಮ ಇಲಾಖೆಗೆ ಪ್ರತಿ ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ಗೆ 1 ಕೋಟಿ ಹಣ, ಅಂದರೆ 189 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಇವತ್ತಿಂಥ ಕಠಿಣವಾದಂಥ ಬರದ ಪರಿಸ್ಥಿತಿಯಲ್ಲಿಯೂ ಸಹಿತ ಯಾವುದೇ ರೀತಿಯಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆ ಆಗಬಾರ್ದು, 24 ತಾಸಿನಲ್ಲಿ ಕುಡಿಯುವ ನೀರು ನಿಮಗೆ ಸಿಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಇವತ್ತಿಡೀ ರಾಜ್ಯದಾದ್ಯಂತ 3 ಕಡೆ ವಿಭಾಗೀಯ ಸಭೆಗಳನ್ನು ಮಾಡಿ, ಪ್ರಗತಿ ಪರಿಶೀಲನೆ ಸಭೆ ಮಾಡಿ ಇವತ್ತು ಅಧಿಕಾರಿಗಳಿಗೆ ಚುರುಕು ಮೂಡಿಸುವಂಥದ್ದು ಮತ್ತು ಜನರ ಕುಂದುಕೊರತೆಗಳನ್ನು ಆಲಿಸುವಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರ, UPA ಸರ್ಕಾರ, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಕನಸು ಏನು, ಮನ್ರೇಗಾ ಉದ್ಯೋಗ ಖಾತ್ರಿ ಇವತ್ತು 20 ವರ್ಷ ಅಂದರೆ 2006ರಿಂದ ಅನುಷ್ಠಾನಕ್ಕೆ ತಂದಿದ್ದೇವೆ. ಉದ್ಯೋಗ ಖಾತ್ರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 61,000 ಕೋಟಿ ರೂಪಾಯಿ ಖರ್ಚು ಮಾಡಿ ಅದರಲ್ಲಿ 56,000 ಕೇಂದ್ರದ್ದು, 4,800 ರಾಜ್ಯದ್ದು, 187 ಕೋಟಿ ಮಾನವಧನ ಸೃಜನೆ ಮಾಡಿದಂಥ ಕೀರ್ತಿ ಕರ್ನಾಟಕ ರಾಜ್ಯಕ್ಕೆ ಸಲ್ತದೆ. ಇದರ ಉದ್ದೇಶ ದುಡಿಯೋ ಕೈಗಳಿಗೆ ಕೆಲಸ ಕೊಡಬೇಕು, ಯಾರು ಗುಳೆ ಹೋಗಬಾರ್ದು, ಯಾರು ಇವತ್ತಿನ ದಿವಸ ಬೇರೆ ಬೇರೆ ಕಡೆ ಹೋಗಬಾರ್ದು ಅನ್ನುವಂಥದ್ದು, ಆ ಒಂದು ಪಲಾಯನ ಮಾಡಬಾರ್ದು ಅನ್ನುವಂಥ ಒಂದು ಘನ ಉದ್ದೇಶ. ಗ್ರಾಮೀಣ ಭಾಗದಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇವತ್ತು ಕಾಮಗಾರಿಗಳು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಹೀಗಾಗಿ ಕೇಂದ್ರದ BJP ಸರ್ಕಾರ ಇದರ ಸ್ವರೂಪವನ್ನು ಬದಲಾವಣೆ ಮಾಡಿ ರಾಜ್ಯದ ಮೇಲೆ ಇವತ್ತು ಹೆಚ್ಚಿನ ಆರ್ಥಿಕ ಹೊರೆ ಹಾಕಿ 90-10% ಇದ್ದಂಥ ಅನುಪಾತ ಹಣ ಕೊಡುವಂಥದ್ದು ಅದು 60-40% ಮಾಡಿದ್ರು. 60% ಕೇಂದ್ರ, 40% ರಾಜ್ಯ. ತತ್ಕ್ಷಣ ನಮ್ಮ ಮೇಲೆ ಏಕಾಏಕಿಯಾಗಿ ರಾಜ್ಯದ ಮೇಲೆ ಹೊರೆ ಆಯಿತು. ಈ ವರ್ಷ 9 ತಿಂಗಳಿಗೆ 5,709 ಕೋಟಿ ಕೇಂದ್ರದ್ದು, ಮತ್ತೆ ಇವತ್ತು ನಮ್ದು 3,800 ರಾಜ್ಯದ್ದು. ನಮ್ದು ಒಂದೇ ವರ್ಷ 3,800 ಕೋಟಿ ಕೊಡಬೇಕು ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಟ್ಟಾಗ ಅವರು 3,800 ಕೋಟಿ ಕೊಡೋಣ, ಅದನ್ನು ಕೊಟ್ಟು ಇವತ್ತು ಯಾರು ಬಡವರು, ರೈತರು, ಮಹಿಳೆಯರು, ಶೋಷಿತರು, ಇವತ್ತು ಪರಿಶಿಷ್ಟ ಜಾತಿಯವರು ಯಾರು ಗುಳೆ ಹೋಗಬಾರ್ದು ಅಂತೇಳಿ ಹೇಳಿ ಇವತ್ತು ಹಣಕಾಸಿನ ವ್ಯವಸ್ಥೆ ಮಾಡಿ ಅದನ್ನು ನಮ್ಮ ವಿರೋಧ ಇದ್ರೂ ಸಹಿತ ಹಣ ಕೊಟ್ಟು ಅನುಷ್ಠಾನ ಮಾಡ್ತಾ ಇದ್ದೇವೆ. BBG ರಾಮ್ಜಿ ಮುಖಾಂತರ ಎಲ್ಲ ರೀತಿಯ ಕಾಮಗಾರಿಗಳು ನಡೀತಾ ಇದೆ. ಅದಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನಮಗೆ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೆ ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕು, ಯಾರು ಗುಳೆ ಹೋಗಬಾರ್ದು ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ನಿವೇಶನ ಹಕ್ಕು ಪತ್ರ, ವೈಯಕ್ತಿಕ ಸೌಲಭ್ಯ, ವಿಶೇಷ ಚೇತನರಿಗೆ 1,740 ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೇವೆ. 81 ಕೋಟಿ ರೂಪಾಯಿಯ ಕುಡಿಯ ನೀರಿನ ಯೋಜನೆಗೆ ಇವತ್ತು ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ರಸ್ತೆಗಾಗಿ 158 ಕೋಟಿ ರೂಪಾಯಿ ರಸ್ತೆಗಳ ಒಂದು ಅಭಿವೃದ್ಧಿ ಕಾರ್ಯ ನಮ್ಮ ಇಲಾಖೆ ವತಿಯಿಂದ ಆಗಿದೆ. ಹೀಗಾಗಿ ಇನ್ನೂ ಅನೇಕ ರೀತಿಯಲ್ಲಿ ನಮ್ಮ ಇಲಾಖೆ ಇರ್ಬೋದು, ಇವತ್ತು
ಇವತ್ತು ಎತ್ತಿನ ಹೊಳೆಯಲ್ಲಿ ಸುಮಾರು 4,500 ಕೋಟಿ ರೂಪಾಯಿ ಯೋಜನೆಗೆ ಕೇಂದ್ರದ ಒಂದು ಅನುಮತಿ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೇವೆ. CR ಪಾಟೀಲ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ, ನಾನು ಭೇಟಿಯಾಗಿದ್ದೇನೆ. ಮುಂಬರುವಂಥ ದಿನಮಾನಗಳಲ್ಲಿ ಈ ಎಲ್ಲ ಬರಪೀಡಿತ ಜಿಲ್ಲೆಗಳ ಕೋಲಾರ, ಚಿಕ್ಕಬಳ್ಳಾಪುರ ಇದರ ಶಾಶ್ವತವಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಇದರ ಸಮಸ್ಯೆ ಬಗೆಹರಿಸುವಂಥ ಒಂದು ಕೆಲಸ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡ್ತದೆ ಅನ್ನುವಂಥ ಒಂದು ಭರವಸೆಯನ್ನು ಇಟ್ಟುಕೊಂಡು, ಸಮಯದ ಅಭಾವ, ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿದೆ. ಅದಕ್ಕೆ ಕೊನೆಯದಾಗಿ ತಾವೆಲ್ಲರೂ ನಮ್ಮ ನಂಜೇಗೌಡರಿಗೆ ಇದೇ ರೀತಿಯಲ್ಲಿ ನಿಮ್ಮ ಆಶೀರ್ವಾದ ಮಾಡಿ, ಮತ್ತೆ ಮುಂದೆ 2028ರಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಕನಿಷ್ಠ 50,000ಗಳಿಗಿಂತಲೂ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಇವತ್ತು ಮತ್ತೆ 2028ರಲ್ಲಿ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ನಮ್ಮ ಹಿರಿಯ ನಾಯಕರ ಎಲ್ಲರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.